ಕೆಲವೇ ಕ್ಷಣಗಳಲ್ಲಿ ಚುನಾವಣಾ ಆಯೋಗಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ಕೊಡಲಿಕ್ಕಿದ್ದಾರೆ. ಚುನಾವಣಾ ಆಯೋಗಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾ ಇರೋದು. ಏನು ಕಂಪ್ಲೇಂಟು? ಡೀಟೇಲ್ಸ್ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಅಕ್ರಮಗಳ ವಿರುದ್ಧ ಜೆಡಿಎಸ್ ದೂರು ಕೊಡೋದಕ್ಕೆ ಮುಂದಾಗ್ತಾ ಇದೆ. ವಿಧಾನಸೌಧಕ್ಕೆ ತಲೆ ಬಾಗಿದ್ದನ್ನ ನೋಡಿ ಬದಲಾಗಿದ್ದಾರೆ ಅಂತ ಅನ್ಕೊಂಡಿದ್ದೆ. ಅಂದ್ರೆ ವಿಧಾನಸೌಧಕ್ಕೆ ಒಳಗೆ ಹೋಗ್ಬೇಕಾದ್ರೆ ಗೆದ್ದ ನಂತರ, ಅಂದ್ರೆ ಮುಖ್ಯಮಂತ್ರಿ ಆದ ನಂತರ ತಲೆಬಾಗಿದ್ದನ್ನು ನೋಡ್ಬಿಟ್ಟು ನಾನು ಬದಲಾಗಿದ್ದಾರೆ ಅಂತ ಅಂದ್ಕೊಂಡೆ ಅಂತ ಹೇಳಿ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ದಳಪತಿ ವಾಗ್ದಾಳಿ ನಡೆಸಿದ್ದಾರೆ. ಸುಗಮವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇಲ್ಲ, ಮುಖ್ಯಸ್ಥರನ್ನೇ ಚೇಂಜ್ ಮಾಡಿ, ಅಕ್ರಮ ಮತದಾರರ ಸೇರ್ಪಡೆ ಮಾಫಿಯಾ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಕೆಂಡ ಕಾರ್ತಾ ಇದ್ದಾರೆ. ಸಣ್ಣ ಪುಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ, ಇಲ್ಲ ಅಂತಂದ್ರೆ ಡೆಲ್ಲಿಗೆ ಹೋಗ್ಬೇಕಾಗತ್ತೆ ನಾವು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಇವತ್ತು ಈ ರೀತಿಯ ಒಂದು ಮತದಾರರ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಎಲ್ಲ ಗಾಳಿಗೆ ತೂರಿದ್ದಾರೆ ಅಂತಕ್ಕಂಥದ್ದನ್ನು ನನಗೇನು ಮಾಹಿತಿ ಕೊಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಮ್ಮ ಪಕ್ಷದ ಫ್ಲೋರ್ ಲೀಡರ್ ಏನಿದ್ದಾರೆ ಸುರೇಶ್ ಬಾಬು ಅವರು ಮತ್ತು ಹಲವಾರು ಶಾಸಕರುಗಳೊಂದಿಗೆ ನಿಖಿಲ್ ಕುಮಾರಸ್ವಾಮಿಯವರು ಸಹ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯುಕ್ತರನ್ನ, ರಾಜ್ಯದ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ವಿಷಯಗಳನ್ನು ಇವತ್ತೆಲ್ಲೇನು ಒಂದು ದಾಖಲೆಗಳ ಸಮೇತ ಅವರಿಗೆ ಕೊಡ್ತಾ ಇದ್ದಾರೆ. ನಾನು ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ನೆನ್ನೆ ಪದ ಬಳಸ್ತಿಲ್ಲ ನಾನು, ಇವತ್ತು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ, ಈ ದೇವರ ಮೇಲೆ ನಂಬಿಕೆ ಇದ್ದರೆ, ಈ ನಟನೆ ಬಿಟ್ಟು ಇವತ್ತು ಈ ರೀತಿಯ ಒಂದು ಮತದಾರರ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಎಲ್ಲ ಗಾಳಿಗೆ ತೂರಿದ್ದಾರೆ ಅಂತಕ್ಕಂಥದ್ದನ್ನು ನನಗೇನು ಮಾಹಿತಿ ಕೊಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಮ್ಮ ಪಕ್ಷದ ಫ್ಲೋರ್ ಲೀಡರ್ ಏನಿದ್ದಾರೆ ಸುರೇಶ್ ಬಾಬು ಅವರು ಮತ್ತು ಹಲವಾರು ಶಾಸಕರುಗಳೊಂದಿಗೆ ನಿಖಿಲ್ ಕುಮಾರಸ್ವಾಮಿಯವರು ಸಹ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯುಕ್ತರನ್ನ, ರಾಜ್ಯದ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ವಿಷಯಗಳನ್ನು ಇವತ್ತೆಲ್ಲೇನು ಒಂದು ದಾಖಲೆಗಳ ಸಮೇತ ಅವರಿಗೆ ಕೊಡ್ತಾ ಇದ್ದಾರೆ. ನಾನು ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ನೆನ್ನೆ ಪದ ಬಳಸ್ತಿಲ್ಲ ನಾನು. ನೋಡಿ, ಇದು ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದು ಸರ್ಕಾರದ ವಿರುದ್ಧ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ನಂತರ ವಿಧಾನಸೌಧಕ್ಕೆ ಒಳಗೆ ಹೋಗ್ಬೇಕಾದ್ರೆ ಕೈ ಮುಗಿದು ತಲೆಬಾಗಿ ನಮಸ್ಕರಿಸಿ ಒಳಗೆ ಹೋದ್ರು. ಡಿ.ಕೆ. ಶಿವಕುಮಾರ್ ಅವರು ಬದಲಾದ್ರು ಅಂತ ಅನ್ಕೊಂಡಿದ್ದೆ, ಆದರೆ ಯಾಕೋ ಬದಲಾದಂತೆ ಕಾಣಿಸ್ತಾ ಇಲ್ಲ. ಹೀಗಂತ ಹೇಳ್ತಾ ವಾಗ್ದಾಳಿಯನ್ನು ನಡೆಸ್ತಾ ಈ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆಯೂ ಕೂಡ ವಾಗ್ದಾಳಿ ನಡೆಸಿದ್ರು. ಸುಗಮವಾಗಿ ಎಸ್ಐಆರ್ ಪ್ರಕ್ರಿಯೆಯನ್ನ ನಡೆಸ್ತಾ ಇಲ್ಲ, ರೂಲ್ಸ್ ಇಸ್ ಎ ರೂಲ್ಸ್ ಈವನ್ ಫಾರ್ ದ ಫೂಲ್ಸ್ ಅನ್ನೋ ಮಾತಿನ ಜೊತೆಗೆ ಮೊದಲಿಗೆ ಮುಖ್ಯಸ್ಥರನ್ನ ಚೇಂಜ್ ಮಾಡಿಬಿಡಿ, ಅಕ್ರಮ ಮತದಾರರ ಸೇರ್ಪಡೆ ಮಾಫಿಯಾ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಕೆಂಡ ಕಾರ್ತಾ ಇದ್ದಾರೆ. ಮನೆ ಮನೆಗೂ ಹೋಗಿ ನೀವು ಎಸ್ಐಆರ್ ಪ್ರಕ್ರಿಯೆಯನ್ನು ಮುಗಿಸ್ಕೊಳ್ಬೇಕು ಅನ್ನೋದು ಒಂದು ಇರುವಂತ ರೂಲ್ಸ್. ಅದನ್ನು ಬ್ರೇಕ್ ಮಾಡಿ ಯಾವುದೋ ಒಂದು ಹಾಲ್ನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಸಿ ನೀವು ಎಸ್ಐಆರ್ ಪ್ರಕ್ರಿಯೆ ಮಾಡ್ತೀರಿ ಅಂತಂದ್ರೆ, ಹಾಗಾದ್ರೆ ಅದು ಸಂವಿಧಾನಬದ್ಧವಾಗಿ ಮಾಡ್ತಿಲ್ಲ. ನೀವು ಅಕ್ರಮ ನಡೀತಾ ಇದೆ ಅನ್ನೋದೇ ಅರ್ಥ ಆಗುತ್ತದು. ಅಕ್ರಮ ಮತದಾರರನ್ನ ಸೇರ್ಪಡೆ ಮಾಡ್ಕೊಳ್ತಿದ್ದಾರೆ ಅನ್ನೋದು ಅನುಮಾನ ಮೂಡುತ್ತೆ. ಹಾಗಾಗಿ ಫಸ್ಟ್ ಮುಖ್ಯಸ್ಥರನ್ನ ಚೇಂಜ್ ಮಾಡಿ, ಹೀಗಂತ ಮಾಫಿಯಾ ನಡೀತಾ ಇದೆ ಅನ್ನೋ ಅನುಮಾನ ವ್ಯಕ್ತಪಡಿಸ್ತಾ ಕೆಂಡ ಕಾರ್ತಾ ಇದ್ದಾರೆ. ಸಣ್ಣ ಪುಟ್ಟ ಅಧಿಕಾರಿಗಳನ್ನ ಫಸ್ಟ್ ಸಸ್ಪೆಂಡ್ ಮಾಡ್ಬಿಡಿ, ಇಲ್ಲ ಅಂತಂದ್ರೆ ನಾವು ಡೆಲ್ಲಿಗೆ ಹೋಗ್ಬೇಕಾಗತ್ತೆ ಅಂತಂದ್ರೆ. ಕಾಂಗ್ರೆಸ್ಸಿಗರ ಅಣತಿಯಂತೆ ಭ್ರಷ್ಟ ಅಧಿಕಾರಿಗಳು ಸ್ವಲ್ಪ ಜನ ನಡ್ಕೊಳ್ತಾ ಇದ್ದಾರೆ, ಅವ್ರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ, ಏನ್ ಮಾಡಿದ್ರು ನಡೆಯುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವು ಸುಮ್ಮನೆ ಬಿಡೋದಿಲ್ಲ, ಇದರ ವಿರುದ್ಧವಾಗಿ ಗಟ್ಟಿಯಾಗಿ ಧ್ವನಿಗೆತ್ತುತ್ತಾ ಉಗ್ರ ಹೋರಾಟ ಮಾಡುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಡೆಲ್ಲಿ ಅಂಗಳಕ್ಕೆ ನಾವು ಹೋಗ್ತೀವಿ ಅನ್ನುವಂತ ವಾರ್ನಿಂಗ್ ಅನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಡ್ತಾ ಇದ್ದಾರೆ. ಇದರ ಸಂಬಂಧನೇ ಇನ್ನು ಸ್ವಲ್ಪ ಹೊತ್ತರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣಾ ಆಯೋಗಕ್ಕೆ ಭೇಟಿ ಕೊಟ್ಟು ಕಾಂಗ್ರೆಸ್ ಸರ್ಕಾರದ ಅಕ್ರಮಗಳ ವಿರುದ್ಧ ಕಂಪ್ಲೇಂಟ್ ಕೊಡಲಿಕ್ಕಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ನಲ್ಲಿ. ಬಸವರಾಜ್, ಈಗ ಜೆಡಿಎಸ್ನ ಒಂದು ಆರೋಪಗಳೇನು, ಜೊತೆಗೆ ಇನ್ನು ಸ್ವಲ್ಪ ಹೊತ್ತರಲ್ಲೇ ಕಂಪ್ಲೇಂಟ್ ಕೂಡ ಕೊಡ್ತಾರೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು, ಈ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಏನೇನಾಗ್ತಾ ಇದೆ?
ಶರತ್, ಈಗ ತಾನೇ JDS ನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ JDS ನ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರು ಮತ್ತೆ ಮಾಜಿ ಸಚಿವರು ಮತ್ತೆ ಶಾಸಕರು ಆಗಿರುವಂತಹ ಎ ಮಂಜು ಅವರ ನೇತೃತ್ವದಲ್ಲಿ ಕೂಡ ಇದೀಗ ರಾಜ್ಯ ಒಂದು ಮುಖ್ಯ ಚುನಾವಣಾ ಅಧಿಕಾರಿಗೂ ಕೂಡ ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಪ್ರಮುಖವಾಗಿ ಶರತ್, JDS ನಾಯಕರು ಆರೋಪ ಮಾಡಿರ್ತಕ್ಕಂಥದ್ದು ಏನು ರಾಜ್ಯದಲ್ಲಿ SIR ಪ್ರಕ್ರಿಯೆ ಏನ್ ನಡೀತಾ ಇದೆ, ಈ ಒಂದು SIR ಪ್ರಕ್ರಿಯೆಯಲ್ಲಿ ಎಲ್ಲೋ ಒಂದ್ ಕಡೆ ಅಕ್ರಮವಾಗಿ ನಡೀತಾ ಇದೆ ಅನ್ನುವಂಥದ್ದು, ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿನ ಒಂದಿಷ್ಟು ಒಂದು ರಾಜಕಾರಣಿಗಳು ಮತ್ತೆ ಸರ್ಕಾರದಲ್ಲಿ ಇರ್ತಕ್ಕಂಥವರ ಅನತಿಯಂತೆ ಎಲ್ಲೋ ಒಂದ್ ಕಡೆ SIR ಪ್ರಕ್ರಿಯೆ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಂಭೀರವಾಗಿ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ಕೊಡೋಕ್ಕಿಂತ ಮುಂಚಿತವಾಗಿ ರಾಮನಗರದಲ್ಲೂ ಸಹಿತ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು SIR ಪ್ರಕ್ರಿಯೆಯ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಡೀ ರಾಜ್ಯಾದ್ಯಂತ ಕೂಡ SIR ಪ್ರಕ್ರಿಯೆ ನಡೀತಾ ಇದೆ. ಆದ್ರೆ ಈ SIR ಪ್ರಕ್ರಿಯೆಯಲ್ಲಿ ಏನೋದು SIR ಪ್ರಕ್ರಿಯೆಯಲ್ಲಿ ಆ ಪುಸ್ತಕದಲ್ಲಿ ಏನು ಉಲ್ಲೇಖ ಇದೆ, ಕಾನೂನಡಿಯಲ್ಲಿ ಏನು ಉಲ್ಲೇಖ ಇದೆ, ಅದರಂತೆ ಪ್ರಕ್ರಿಯೆ ನಡೆಸ್ತಾ ಇಲ್ಲ ಅನ್ನುವಂಥದ್ದು ಗಂಭೀರವಾಗಿರ್ತಕ್ಕಂಥ ಆರೋಪವನ್ನ ಮಾಡಿದ್ದಾರೆ. ಕುಣಗಲ್ ಆಗಿರಬಹುದು, ಯಶವಂತಪುರ ಆಗಿರಬಹುದು, ಹಲವು ಒಂದು ರಾಮನಗರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಲ್ಲಾಗಿರಬಹುದು, ಮತ್ತೆ ಈಗಾಗಲೇ ಕುಮಾರಸ್ವಾಮಿ ಹೇಳಿದ್ದಾರೆ ಇಂಡಿ ಆಗಿರಬಹುದು, ಇಡೀ ರಾಜ್ಯ ಅರ್ಕಲ್ಗೂಡ ಆಗಿರಬಹುದು, ಹೀಗೆ ಇಡೀ ರಾಜ್ಯಾದ್ಯಂತವೂ ಕೂಡ ಎಲ್ಲೋ ಒಂದ್ ಕಡೆ BLOಗಳು ಒಂದೊಂದು ಸಮುದಾಯಗಳನ್ನ ಕರೆದುಕೊಂಡು ಒಂದೇ ಛತ್ರದ ಅಡಿಯಲ್ಲಿ ಅಥವಾ ಒಂದೇ ದೇವಸ್ಥಾನದ ಅಡಿಯಲ್ಲಿ ಒಂದೇ ಸ್ಥಳದಲ್ಲಿ ಬಂದು ಒಂದು ಅಕ್ರಮವಾಗಿರ್ತಕ್ಕಂಥ ಒಂದು BLOಗಳ ಮುಖಾಂತರ ಒಂದ್ ಕಡೆ SIR ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು, ಎಲ್ಲೊಂದ್ ಕಡೆ ಇದು ಅಕ್ರಮವಾಗಿ ನಡೀತಾ ಇದೆ ಅನ್ನುವಂಥದ್ದು ಗಂಭೀರವಾಗಿರತಕ್ಕಂಥ ಆರೋಪವನ್ನ ಈಗ JDS ನಾಯಕರು ಕೂಡ ಮಾಡಿರ್ತಕ್ಕಂಥದ್ದು. ಅದರ ಭಾಗವಾಗಿ ಏನು SIR ಪ್ರಕ್ರಿಯೆ ಯಾವ ರೀತಿಯಾಗಿ ನಡಿಬೇಕು ಅನ್ನುವಂಥದ್ದು, ಅದ್ರ ರೂಲ್ಸ್ ಏನಿದೆ ಅನ್ನುವಂಥದ್ದು. ಈಗ ಒಂದು ಮನೆಗೆ SIR ನ ಒಂದು ಫಾರ್ಮ್ ಅನ್ನ ಕೊಡುವಂತ ಸಂದರ್ಭದಲ್ಲಿ 3 ಬಾರಿ ಕೊಡಬೇಕು. ಒಂದ್ ವೇಳೆ ಏನಾದ್ರೂ ಆ 3 ಬಾರಿಗೂ ಕೂಡ ಅವರು ಪ್ರತಿಕ್ರಿಯೆ ನೀಡಲಿಲ್ಲ ಅಂತಂದ್ರೆ ಅದಕ್ಕೆ ಒಂದು ಕೆಂಪುದು ಒಂದು ಫ್ಲಾಗ್ ಅನ್ನು ಕೂಡ ಹಾಕ್ಬೇಕು ಆ ಒಂದು ಮನೆಗೆ. ಆ ಬಳಿಕ ಅವ್ರನ್ನ ಮತದಾರ ಪಟ್ಟಿಯಿಂದ ಕೈ ಬಿಡಲಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ರೂಲ್ಸ್ ಅಲ್ಲಿ ಕೂಡ ಇರ್ತಕ್ಕಂಥದ್ದು. ಆದ್ರೆ ಈಗ ಮಾಡ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಒಂದೊಂದು ಕಡೆ ಮಸೀದಿಗಳಲ್ಲಾಗಿರ್ಬಹುದು, ಮತ್ತೆ ಒಂದೊಂದು ಸ್ಥಳದಲ್ಲಿ ಹೋಗಿ BLOಗಳು ಜನರನ್ನ ಗುಡ್ಡೆ ಹಾಕೊಂಡು ಅಲ್ಲಿ ಒಂದು ಅಕ್ರಮವಾಗಿರ್ತಕ್ಕಂಥ SIR ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆ ಎಲ್ಲೇ ಒಂದು ಮತಗಳ್ಳತನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಇವರು ಮುಂದಾಗ್ತಾ ಇದ್ದಾರೆ. ಅಕ್ರಮವಾಗಿರ್ತಕ್ಕಂಥ ಬಾಂಗ್ಲಾ ವಾಸಿಗರನ್ನು ಕೂಡ ಇಲ್ಲಿ ಮತದಾರ ಪಟ್ಟಿಯಲ್ಲಿ ಸೇರಿಸುವಂತ ಹುನ್ನಾರವನ್ನ ನಡೆಸ್ತಾ ಇದೆ ರಾಜ್ಯ ಸರ್ಕಾರ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದೀಗ JDS ನಾಯಕರು ಆರೋಪ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಕೂಡಲೇ ಕೂಡ ಚುನಾವಣಾ ಅಧಿಕಾರಿಗಳು ಕೂಡ ಇದನ್ನ ಕ್ರಮ ವಹಿಸಬೇಕು ಅನ್ನುವಂಥದ್ದು ಕೂಡ ಆಗ್ರಹ ಮಾಡಿದ್ದಾರೆ. ಅದರ ಜೊತೆಗೆ ಈಗ ಕೇಂದ್ರ ಚುನಾವಣಾ ಮುಖ್ಯ ಆಯುಕ್ತರಿಗೂ ಸಹಿತ ನಾವು ದೂರನ್ನ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ JDS ನಾಯಕರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರ ಸಚಿವರು ಮತ್ತು JDS ನ ಪ್ರಮುಖ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ, ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಹೋಗಿ ಅಲ್ಲಿ ಆಯುಕ್ತರನ್ನ ಭೇಟಿಯಾಗಿ ರಾಜ್ಯದಲ್ಲಿ ಏನ್ SIR ಪ್ರಕ್ರಿಯೆ ಲೋಪದೋಷಗಳಾಗ್ತಾ ಇದ್ದಾವೆ, BLOಗಳ ಮುಖಾಂತರ ಮತಗಳ್ಳತನ ಮಾಡುವಂತ ನಿಟ್ಟಿನಲ್ಲಿ ಬೇರೆಯವರಿಗೂ ಕೂಡ ಮತದಾರ ಪಟ್ಟಿಯಲ್ಲಿ ಸೇರಿಸುವಂತ ಏನು ಹುನ್ನಾರ ನಡೆಸಿದ್ದಾರೆ ಇದನ್ನ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೇವೆ. ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ಕುಮ್ಮಕ್ಕು, ರಾಜ್ಯದಲ್ಲಿ ಅಧಿಕಾರ ಇರುವಂತಹ ಸರ್ಕಾರದ ಕುಮ್ಮಕ್ಕಿನಿಂದ ಈ ರೀತಿಯಾಗಿರ್ತಕ್ಕಂಥ ಅಕ್ರಮ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನ JDS ನಾಯಕರು ಗಂಭೀರವಾಗಿರ್ತಕ್ಕಂಥ ಆರೋಪವನ್ನ ಇವತ್ತು ಮಾಡಿರ್ತಕ್ಕಂಥದ್ದು. ಶರತ್, ಮತ್ತೊಂದು ಕಡೆ ಬಸವರಾಜ್, ನೀವು ಹೇಳ್ದಂಗೆ ಒಂದು ಅಕ್ರಮ ನಡೀತಾ ಇದೆ ಅನ್ನೋ ಅನುಮಾನವನ್ನ JDS ವ್ಯಕ್ತಪಡಿಸ್ತಾ ಒಂದು ಕಂಪ್ಲೇಂಟ್ ಕೊಡ್ತಾ ಇದೆ ಅನ್ನೋದು, ಮತ್ತೊಂದು ಕಡೆ SIR ಪ್ರಕ್ರಿಯೆ ಸಂದರ್ಭದಲ್ಲಿ ಈ ಪಾಂಪ್ಲೆಟ್ಸ್ ಗಳನ್ನ ಕೊಡ್ಲಾಗ್ತಾ ಇದೆ ಅಂತ. ಅದರ ಭಾಗವಾಗಿ ಒಂದು ಎಕ್ಸಾಂಪಲ್ ಯಶವಂತಪುರದಲ್ಲಿ ಆಗ್ತಾ ಇದೆ. ST ಸೋಮಶೇಖರ್ ಅವರ ಫೋಟೋ ಇರುವಂತ ಒಂದು ಬುಕ್ಲೆಟ್ ಎಲ್ಲ ಕೊಡ್ತಾ ಇದ್ದಾರೆ. ಏನ್ ಮುಂಬರೋ ಚುನಾವಣೆಗಳಿಗೆ ಪ್ರಮೋಷನ್ ಕೊಡ್ತಾ ಇದ್ದಾರಾ ಅಂತ ಇರೋಂಗೆ? ಖಂಡಿತ ಶರತ್, ಕೆಲವೊಂದು ಕಡೆ ವಿಭಿನ್ನವಾಗಿರ್ತಕ್ಕಂಥ SIR ಪ್ರಕ್ರಿಯೆ ನಡೀತಾ ಇದೆ. ಆ ಚುನಾವಣಾ ಒಂದು ಮುಖ್ಯ ಚುನಾವಣಾ ಆಯುಕ್ತರ ಏನ್ ನಿರ್ದೇಶನ ಕೊಟ್ಟಿದ್ದಾರೋ ಅನ್ನುವಂಥದ್ದು ಕೂಡ ಬಹಳ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ, ಅಥವಾ ಇಲ್ಲಿ ಯಾರ ಕೈವಾಡ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟಿಗೆ ಕೂಡ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಯಶವಂತಪುರ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಏನು ST ಸೋಮಶೇಖರ್ ಅವರ ಭಾವಚಿತ್ರ ಇರ್ತಕ್ಕಂಥ ಒಂದು ಪೋಸ್ಟರ್ ಅನ್ನು ಕೂಡ ಕೊಡ್ಲಾಗ್ತಾ ಇದೆ ಅನ್ನುವಂಥ ವಿಡಿಯೋನು ಕೂಡ ಈಗ JDS ನಾಯಕರು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಹೋಗಿ ಇಳಿದಂತ ಸಂದರ್ಭದಲ್ಲಿ ಆ ಒಂದು ಏನು ST ಸೋಮಶೇಖರ್ ಇರುವಂತ ಏನ್ ಪೇಪರ್ ಏನಿದೆ ಅದನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಅಲ್ಲಿ BLOಗಳು ಕೂಡ ಭಾಗಿಯಾಗಿದ್ರು. ನಮ್ಮ JDS ಕಾರ್ಯಕರ್ತರು ವಿಡಿಯೋ ಮಾಡುವಂತ ಸಂದರ್ಭದಲ್ಲೂ ಸಹಿತ ಅವರು ನುಣುಚಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು, ಅಥವಾ ಸ್ವಾರಿ ಕೇಳುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ಕುಮಾರಸ್ವಾಮಿ ಅವರು ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ BLOಗಳ ಮುಖಾಂತರ ಸಹಿತ ಎಲ್ಲೋ ಒಂದ್ ಕಡೆ SIR ಪ್ರಕ್ರಿಯೆಯನ್ನೇ ಒಂದ್ ಕಡೆ ಲೋಪದೋಷ ಆಗುವಂತ ನಿಟ್ಟಿನಲ್ಲಿ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ಚುನಾವಣೆ, ಈಗ ಕಾಂಗ್ರೆಸ್ ಆಗಿರಬಹುದು, JDS ಆಗಿರಬಹುದು, BJP ಆಗಿರಬಹುದು,
ಎಲ್ಲಾ ಪಕ್ಷಗಳು ಸಹಿತ SR ಪ್ರಕ್ರಿಯೆ ಬಹಳ ಅಚ್ಚುಕಟ್ಟಾಗಿ ನಡಿಬೇಕನ್ನುವಂಥದ್ದು ಯಾರು ಕೂಡ ನಮ್ಮ ಮತದಾರರು ಕೂಡ ಮತದಾರರ ಪಟ್ಟಿಯಿಂದ ಕೈ ಆಗಬಾರ್ದು, ಎಲ್ಲರೂ ಕೂಡ ಒಂದು ಮತಪಟ್ಟಿಯಲ್ಲಿ ಕೂಡ ಸೇರ್ಪಡೆ ಆಗಬೇಕು, ಮರು ಸೇರ್ಪಡೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಹಳ ಮುಂಜಾಗ್ರತಾ ಒಂದು ವಹಿಸ್ತಾ ಇದ್ದಾರೆ. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಅಕ್ರಮವಾಗಿ ಯಾರೋ ಒಂದು ಅಭ್ಯರ್ಥಿಯ ಒಂದು ಪೋಸ್ಟರ್ ಅನ್ನು ಹಿಡಿದುಕೊಂಡಾಗಿರ್ಬೋದು, ಅಥವಾ ಒಂದೇ ಕಡೆ ಆ BLOಗಳು ಏನು ಮನೆ ಮನೆಗೆ ಹೋಗಿ ಕೊಡಬೇಕು, ಆದ್ರೆ ಒಂದೇ ಕಡೆ ಬಂದು ಆ ಒಂದು ಫಾರ್ಮ್ ಗಳನ್ನ ಕೊಡೋದಾಗಿರ್ಬೋದು, ಹೀಗೆ ಹಲವು ರೀತಿಯ ಅಕ್ರಮಗಳು ಕೂಡ ನಡೀತಾ ಇದ್ದಾವೆ. ಶರತ್, ಫೈನ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.